ಸೊ ಒಟ್ಟಾರೆ ಅವರ ಚಿತ್ರಕ್ಕೆ ಬಂದಾಗ ನನಗೆ ಇನ್ನೊಂದು ಪ್ರಶ್ನೆ ಮಾತಾಡಬೇಕು ಅನಿಸುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಯು ಸಿ ದಟ್ ಆ ಸಂದರ್ಭದಲ್ಲೇ ಬ್ರಾಹ್ಮಣರೇತರು ಅನ್ನೋ ಗುಂಪು ಕ್ರಿಯೇಟ್ ಆಗಿತ್ತ? 100% ಸರ್. ಇದು ನನಗೆ ಗೊತ್ತಿರುವ ಸತ್ಯ, ಯಾರು ಎಲ್ಲಿಯೂ ಹೇಳಲಿಕ್ಕೆ ಆಗಲ್ಲ. ಬ್ರಾಹ್ಮಣ ಅಬ್ರಾಹ್ಮಣ ನಾವು ಮಾಡಿರೋದು ಜರ್ನಲಿಸ್ಟ್ಗಳೇ, ಫಿಲ್ಮ್ ಜರ್ನಲಿಸ್ಟ್ಗಳೇ ಮಾಡಿರೋದು. ಯಾವತ್ತು ನಾಗರಾವ್ ಸಿನಿಮಾದಲ್ಲಿ ಒಬ್ಬ ಹೀರೋ ಸಿಕ್ಕಿದ್ನೋ, ಓ ನಮಗೊಬ್ಬ ಹೀರೋ ಸಿಕ್ಕಿದ್ದ ಅಂತ ಬ್ರಾಹ್ಮಣರು ಖುಷಿಪಟ್ಟರು. ಯಾಕಂದರೆ ಅದರ ವಿರುದ್ಧ ಇದು ಮಾತಾಡಲಿಕ್ಕೆ, ಅಬ್ರಾಹ್ಮಣರ ವಿರುದ್ಧ ಎತ್ತಿ ಕಟ್ಟಿದ್ದು ನಾವೇ, ಅದರಲ್ಲಿ ಅನುಮಾನನೇ ಇಲ್ಲ. ಅವ್ರಿಗೆ ಬೇಕಾದಾಗೆ ಬರೆಯೋದು, ಅವರ ವಿರುದ್ಧವಾಗಿ ಬರೆಯೋದು, ಇಂಥದ್ದೆಲ್ಲ ನಡೆದಿರೋದು. ಈಗ ಅಭಿಮಾನಿಗಳು ಮಾಡ್ತಾ ಇರೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ದಾರಿ ಹಾಕಿ ಕೊಟ್ಟಿದ್ದು ನಾವು, ಅದು ಆಗಬಾರ್ದಿತ್ತು ಸರ್ ಆ ಕಾಲದಲ್ಲಿ. ಅದು ಜರ್ನಲಿಸ್ಟ್ಗಳೇ, ಅದರಲ್ಲಿ ಜರ್ನಲಿಸ್ಟ್ಗಳೇ ಅಂಡದ್ದು ಹಿರಿಯ ಜರ್ನಲಿಸ್ಟ್ಗಳಂತ ನಾವೇನು ಬ್ರ್ಯಾಂಡ್ ಮಾಡ್ತಿದ್ವಿ ನನ್ನ ಕಾಲದಲ್ಲಿ, ಅವರೇ ಮಾಡಿರೋದು ಇದೆಲ್ಲ. ಬ್ರಾಹ್ಮಣ ಗ್ರೂಪ್. ಒಂದು ಉದಾಹರಣೆ ಅಂದರೆ, ಈಗ ಇವರು ಅಣ್ಣವರು ತೀರ್ಕೊಂಡ್ರು. ಆಗ ನಾನು ರವಿ ಬೆಳಗೆರೆ ಇವರನ್ನು ಭೇಟಿಯಾಗಿ, ವಿಷ್ಣುವರ್ಧನ್ ಭೇಟಿಯಾಗಿ ಮನೆಗೆ ಹೋಗಿದ್ವಿ. ಆಗ ವಾಲ್ಮೀಕ ಅಂತ ಹೆಸರು. ವಾಲ್ಮೀಕ ಅಂದ್ರೆ ವಾಲ್ಮೀಕಿ, ಉತ್ತ ಅದು ನಾಗರಹಾವು ಅಂತ ಆ ಅರ್ಥದಲ್ಲಿ ಇಟ್ಟಿರೋದು. ಅಲ್ಲಿ ಹೋಗಿರುವಾಗ ವಿಷ್ಣುವರ್ಧನ್ ಒಂದು ಮಾತು ಹೇಳಿದರು. ನಾನು ವಿಷ್ಣುವರ್ಧನ್ ಒಂದು ಮಾತು ಹೇಳಿದರು, ಏನಂದರೆ ನನಗೆ ಈಗ ಇತ್ತೀಚೆಗೆ ರಾಜ್ ಮೇನಿಯಾ ಹಿಡಿದಿದೆ. ಅಂದರೆ ರಾಜ್ಕುಮಾರ್ ಬರ್ತಾರೆ ನಮ್ಮ ಮನೆಗೆ, ಬಾಗಿಲು ತಗೊಂಡು ಬರ್ತಾರೆ, ನನ್ನನ್ನು ಕರೀತಾರೆ. ನನ್ನನ್ನು ಕರೆದುಬಿಟ್ಟು ಹೆಗಲ ಮೇಲೆ ಕೈ ಹಾಕ್ಕೊಂಡು ಸೀದಾ ನಾನು ಬೆಡ್ರೂಮಿಗೆ ಹೋಗ್ತಿದ್ದೆ. ಪಕ್ಕದಲ್ಲಿ ಮಂಚದ ಮೇಲೆ ಕೂತ್ಕೊಂಡು, ಹೇಗಿದೆ ಉದ್ಯಮ, ಹೇಗಿದೆ, ಚೆನ್ನಾಗಿದೆಯಾ, ನಿನಗೆ ಅವಕಾಶ ಎಲ್ಲ ಹೇಗಿದೆ, ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ವಿಚಾರಿಸ್ತಾರೆ. ನಂತರ ನೋಡ್ತೀನಿ ರಾಜ್ಕುಮಾರ್ ಇಲ್ಲ. ಇದು ರಾತ್ರಿ ಮಾತ್ರ ಅಲ್ಲ, ಹಗಲು ಕೂಡ ಆಗ್ತದೆ ಅಂತ ವಿಷ್ಣುವರ್ಧನ್ ಹೇಳಿ ಸರ್. ಹಗಲು ಕನಸು ಮಾಡಿದ್ರು, ಹಗಲು ಕೂಡ ಕಾಣ್ತದೆ ಅಂತಲ್ಲಿ. ಇದು ಅಭಿಮಾನಿಗಳಿಗೆ ಆಗಲಿ, ಆ ಕಾಲದ ಪತ್ರಕರ್ತರಿಗೆ ಒಂದು ಪಾಠ ಇದು. ಅವರು ಯಾವ ರೀತಿ ಇದ್ರು ಅಂತೇಳಿ ಹೇಳೋದಕ್ಕೆ. ಇದು ಸಾಕ್ಷಾತ್ ನನ್ನ ಮತ್ತು ರವಿ ಬೆಳಗೆರೆ ಎದುರು ವಿಷ್ಣುವರ್ಧನ್ ಹೇಳಿರೋ ಮಾತು. ರಾಜ್ಮೇನಿಯ ನನಗೆ ಅದಾದ್ಮೇಲೆ ಏನಾದರೂ ಭೇಟಿ ಆಗಿತ್ತ ಅವ್ರ ನಡುವೆ? ಇಲ್ಲ, ಅಲ್ಲ, ತೀರ್ಕೊಂಡ ಮೇಲೆ. ರಾಜ್ಕುಮಾರ್ ತೀರ್ಕೊಂಡ ಮೇಲೆ ಅದು ಆ ನೆನಪಿದ್ದು ಗುಂಗು, ಅಣ್ಣವರು ಇಲ್ಲ ಎಂಬ ಗುಂಗು ಅವರನ್ನು ಕಾಡ್ತಿತ್ತು. ಆ ಕಾಡ್ತಿದ್ದಲ್ಲೇ ಒಂದು ಭ್ರಮಾಧೀನರ ಆ ಥರ ಮನೆಗೆ ಬಂದಿದ್ದರು, ಜೊತೆ ಮಾತಾಡಿದ್ವಿ. ಅವರು ರೆಸ್ಟ್ ತಗೋ ಅಂತೇಳಿ ಹೇಳಿದರು, ಹೆಚ್ಚು ಓಡಾಡಬೇಡ, ಇಲ್ಲಿ ಭಾರಿ ಕಷ್ಟ ಆಗುತ್ತೆ, ಊಟ ಮಾಡಿದ್ದೀರಾ, ಇಂಥೆಲ್ಲ ಪ್ರಶ್ನೆಗಳು, ಸಣ್ಣ ಪ್ರಶ್ನೆಗಳು, ಅದು ಹೃದಯಕ್ಕೆ ತಟ್ಟುವಂಥ ಪ್ರಶ್ನೆಗಳು ಹೇಳಿಬಿಟ್ಟು ನನ್ನನ್ನು ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ದಾರೆ. ಯಾಕೆ ಹೀಗೆ ಆಗ್ತದೆ ಅಂತ ನನ್ನ ಮಾತ್ರ ಕೇಳಿದ್ವಿ ವಿಷ್ಣುವರ್ಧನ್. ನಾವು ಈ 3 ಸಬ್ಜೆಕ್ಟ್ ಬದಲು ಗಣೇಶ್ವರ ನಾವೇನಂದ್ವಿ, ಬ್ರಾಹ್ಮಣ ಅಬ್ರಾಹ್ಮಣ ಸಮಸ್ಯೆ ಮುಂದ್ಪಟ್ಟಾಗೆ ರಾಜ್ಕುಮಾರ್ ಈ ಮಂತ್ರಾಲಯ ಮಹಾತ್ಮೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಪಾತ್ರ ಮಾಡಬೇಕಾದ್ರೆ ಕೆಲವರು ವಿರೋಧ ಮಾಡಿದ್ರಂತೆ, ಬೇಡ ಇವರೇನು ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳ ಪಾತ್ರ. ದೊಡ್ಡ ರೀತಿಯಲ್ಲಿ ಪ್ರಾಜೆಕ್ಟ್ ಆಗದಿದ್ರೂ ಕೂಡ ಒಳಗೊಳಗೆ ಒಂದು ಕುದಿ ಇತ್ತು. ಏನು ಅಬ್ರಾಹ್ಮಣ ಇಲ್ಲಿ ಇವರನ್ನ ದೇವರ ಪಾತ್ರ ಮಾಡ್ತಾ ಇರೋದು ಅಂತೇಳಿ. ಕೊನೆಗೆ ಅದೇನೋ ಹೇಳ್ತಾರೆ, ನಿಮ್ಗೆ ಗೊತ್ತಿರಬೇಕು ಅದು. ಸೊ ಮಂತ್ರಾಲಯಕ್ಕೆ ಹೋದ್ರಂತೆ, ಚೀಟಿ ಹಾಕಿದ್ರಂತೆ, ಅದ ರಾಜ್ಕುಮಾರ್ ರಾಘವೇಂದ್ರ ಪಾತ್ರ ಮಾಡಬೇಕೋ ಬೇಡವೋ ಅನ್ನೋದಕ್ಕೆ. ಈ ಇದರಲ್ಲಿ ಚೀಟಿ ಹಾಕಿ ಎತ್ತಿದಾಗ ರಾಜ್ಕುಮಾರ್ ಹೆಸರು ಬಂತಂತೆ. ಸೊ ಅದಾದಮೇಲೆ ಕೊನೆಗೆ ಹೇಳೋದು, ಆ ನಿರ್ಮಾಪಕ ಚೀಟಿ ಹಾಕ್ಬೇಕಾದ್ರೆ ರಾಜ್ಕುಮಾರ್ ಹೆಸರು ಬಿಟ್ಟು ಬೇರೆಯವ್ರ ಹೆಸರು ಚೀಟಿಯಲ್ಲಿ ಬರದೇ ಇರಲಿಲ್ವಂತ. ಕೇವಲ ರಾಜ್ಕುಮಾರ್ ಹೆಸರನ್ನು ಬರೆದು ಅಲ್ಲಿ ಹಾಕಿದಾಗ ಎತ್ತಿದಾಗ ಒಂದೇ ಇರೋದ ಹೆಸರು. ಅಲ್ಲ, ಇಂಥವ್ರಿಗೆ ಅದೇ ಪಾಠ ಆಗಬೇಕು. ಮಾಡಬಾರ್ದು ಅಂತೇಳಿ ಹೇಳೋರಿಗೆ ಇದೇ ಪಾಠ ಆಗ್ಬೇಕಷ್ಟೇ. ರಾಜ್ಕುಮಾರ್ ಆಗಲೇಬೇಕು ಆ ಪಾತ್ರನ. ಹೆಂಗೆ ಮಾಡಿದೆ ಸರ್, ಎಂಥ ಪಾತ್ರ, ಅದ್ಭುತ ಬೇಡಿ. ಅದು ಒಂದು ನಾನು ಅವರ ಇವರು ಆನಂದ ಸಿನಿಮಾ ಮಗಂದು ಬಿಡುಗಡೆ ಆ ಸಂದರ್ಭದಲ್ಲಿ ಹೋಟೆಲ್ ಸರೋವರದಲ್ಲಿ ಮಧ್ಯಾಹ್ನ ಊಟ ಇಟ್ಕೊಂಡು ನೀವು ಬಂದಿರಬೇಕು ಅವಾಗ ನನಗೆ. ಸೊ ಆ ಸಂದರ್ಭದಲ್ಲಿ ಅವರು ಒಂದು ಮಾತು ನನಗೆ ಕೇಳಿದ್ರು, ಸೊ ನನ್ನ ಮಗನ ಚಿತ್ರ ನಿಮಗೆ ಹೇಗೆ ಅನ್ನಿಸ್ತು ಅಂತ. ನಾನು ಹೇಳಿದೆ, ಸರ್, ಒಂದು ನಿಮ್ಮ ಶಕ್ತಿ ಯಾವುದು ಅಂದರೆ ಅದರಲ್ಲಿ ಫಸ್ಟ್ ನಾನು ಹೇಳಿದೆ ನಿಮ್ಮ ಡೈಲಾಗ್ ಪ್ರೆಸೆಂಟೇಷನ್. ಸೊ ಇಂಡಿಯಾದಲ್ಲಿ ಪ್ರಖ್ಯಾತರಾದ ಎಲ್ಲ ನಟರುಗಳು ಕೂಡ ಅವರ ಡೈಲಾಗ್ ಪ್ರೆಸೆಂಟೇಷನ್ ಏನಿದೆ, ಸಂಭಾಷಣೆಯನ್ನು ಹೇಳುವ ರೀತಿ, ಏರಿಳಿತಗಳು, ಯಾವ ಶಬ್ದಕ್ಕೆ ಒತ್ತಡ ಕೊಡಬೇಕು ಕೊಡಕೂಡ್ದು ಅನ್ನೋದು ಇದೆಯಲ್ಲ, ಪ್ರಾಯಶಃ ಈಗಿರುವ ಆಲ್ ದ ಬೆಸ್ಟ್ ಏನಿದ್ದಾರೆ, ಅಮಿತಾಬ್ ಬಚ್ಚನ್, ಶಿವಾಜಿ ಗಣೇಶನ್, ನೀವು ಅವ್ರ ನಡುವೆ ನೀವೇ ಬೆಸ್ಟ್ ಡೈಲಾಗ್ ಪ್ರೆಸೆಂಟೇಷನ್ನಲ್ಲಿ. ಅಮಿತಾಬ್ ಬಚ್ಚನ್ ಸಕ್ಸಸ್ ಆದ್ದು ಬಿಕಾಸ್ ಆಫ್ ದಿಸ್ ಡೈಲಾಗ್ ಪ್ರೆಸೆಂಟೇಷನ್. ಆದರೆ ನಿಮ್ಮ ಮಗನಿಗೆ ಡೈಲಾಗ್ ಪ್ರೆಸೆಂಟೇಷನ್ ಗಾಳಿಯಲ್ಲಿ ಹಾರುತ್ತೆ. ನೀವೆಂದೂ ಕೂಡ ಕನ್ನಡದ ಒಂದು ಶಬ್ದವನ್ನು ತಪ್ಪು ಮಾತಾಡೋರಲ್ಲ. ಅದಕ್ಕೆ ಹೇಳಿದ್ರು, ಹೌದು, ಯಾಕೆಂದರೆ ನಾಟಕ ನನಗೆ ಕಲಿಸಿದ್ದು ನೋಡಿ ಅಂಥೇಳಿ ನಾಟಕದ ಅನುಭವ, ಗುಬಿವೀರಣದ್ದು ಅದೆಲ್ಲ ಹೇಳಿ ನಂತರ ಹೇಳಿದ್ರು,
ನನ್ನ ಮಗ ಏನಿದ್ದಾನೆ ಚೆನ್ನೈನಲ್ಲಿ ಬೆಳೆದಿದ್ದು, ಅಲ್ಲಿ ನಾವು ತಮಿಳ್ನಲ್ಲೇ ಮಾತಾಡ್ತಿದ್ವಿ ನೋಡಿ, ಈಗ ಕನ್ನಡ ಕಲಿತಿದ್ದಾನೆ. ಆ ಹಂಬಲ್ನೆಸ್ ಅದೇ. ನೀನು ನಾವೆಲ್ಲ ಅವಾಗೆಲ್ಲ ಇಸಿ ಯಂಗ್ ಜರ್ನಲಿಸ್ಟ್ಗಳು ಈ ಯಾವನಯ್ಯ ನೀನು ಅಂತ ಕೇಳ್ಬೋದಾಗಿ, ನಿನ್ಗೇನು ಗೊತ್ತಲ್ಲ, ಕೂತ್ಗಳಯ್ಯ ನನ್ನ ಮಗನ ಡೈಲಾಗ್ ಬಗ್ಗೆ ಏನು ಮಾತಾಡ್ತೀಯ, ಎಷ್ಟು ಗೊತ್ತು ನಿನಗೆ, ಸಿನಿಮಾ ನೋಡಿದ್ವಿ ಅನ್ಬೋದಾಗಿ. ಬಟ್ ರಾಜ್ಕುಮಾರ್ ಆಗುವ ಬಗೆ ಇದೆಯಲ್ಲ, ಅದು ಹೌದು ಹೌದು ಚೆನ್ನೈದಲ್ಲಿ. ಸೊ ನಿಮ್ಮ ಅನುಭವದಲ್ಲಿ ಗಣೇಶ್, ರಾಜ್ಕುಮಾರ್ ಇನ್ಯಾವ ನಿಮ್ಮ ಎಕ್ಸ್ಪೀರಿಯನ್ಸನ್ನು ನೀವು ಹೇಳೋದಕ್ಕೆ ಇಷ್ಟಪಡ್ತೀರಿ? ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಏನಂದರೆ, ರಾಜ್ಕುಮಾರ್ ವಿರುದ್ಧ ಅಮಿತಾಬ್ ಬಚ್ಚನ್ ಬಗ್ಗೆ ಮಾತಾಡಿದ್ರಿ. ಅಲ್ಲಿ ಒಂದು ಕ್ಲಾಶ್ ಆಯಿತು ಅಮಿತಾಬ್ ಬಚ್ಚನ್ಗೂ ರಾಜ್ಕುಮಾರ್ಗೂ, ದೊಡ್ಡ ಕ್ಲಾಶ್ ಅದು. ಅದು ಟ್ರೇಡ್ ಗೈಡ್ ಅಂತ ಒಂದು ಪತ್ರಿಕೆ. ಆ ಪತ್ರಿಕೆಯಲ್ಲಿ ಹಿಟ್ಲರ್, ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಹಿಟ್ಲರ್ ಆಗಿದ್ದಾರೆ. ಯಾರು ಹೇಳಿದ್ದು? ಅದು ಅದರಲ್ಲಿ ಬಂತು. ಅದು ಅದೇ ಯಾವುದು ಟ್ರೇಡ್ ಗೈಡ್ ಪತ್ರಿಕೆಗೂ ಅಮಿತಾಬ್ ಬಚ್ಚನ್ಗೆ ಸಂಬಂಧ ಇದೆ ಅಂತ, ಸಂಬಂಧ ಇತ್ತು. ಆ ಕಾರಣಕ್ಕಾಗಿ ಅಮಿತಾಬ್ ಬಚ್ಚನ್ನೇ ಇದನ್ನು ಮಾಡಿಸಿದ್ದಾನೆ ಅಂತ. ಅಂದರೆ ಇಲ್ಲಿ ಹಿಂದಿ ಫಿಲ್ಮ್ ರಿಲೀಸ್ ಆಗಬೇಕಾದ ಥಿಯೇಟ್ರಲ್ಲಿ ಕನ್ನಡ ಇವರ ಫಿಲ್ಮ್ ರಿಲೀಸ್ ಆಗ್ತಾ ಇತ್ತು. ಸೊ ಇದು ಹಿಟ್ಲರ್ ಆಡಳಿತ ನಡೆಸ್ತಾ ಇದ್ದಾರೆ. ಅದು ಮ್ಯಾಗ್ಝಿನ್ ನನಗೆ ಸಿಕ್ತು, ಟ್ರೇಡ್ ಗೈಡ್. ಅದನ್ನು ಏನು ಮಾಡಿದೆವು, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡಿ ಚಿತ್ರದೀಪ ಅಂತ ಒಂದು ಪತ್ರಿಕೆಯಲ್ಲಿ ನಾವು ಬರೆದ್ವಿ. ಹೌದು, ದೊಡ್ಡದಾಗಿ, ನೀವು ಗೊತ್ತಿರ್ತದೆ, ದೊಡ್ಡ ಗಲಾಟೆ ಸರ್. ಅದು ನಮ್ಮ ಮುಂಜಾನೆ ಗ್ರೂಪ್ ತಾನೆ. ಹೌದು, ಮುಂಜಾನೆ ನಾವು ಮುಂಜಾನೆಯಲ್ಲಿ ಇದ್ದೀವಿ. ಅಷ್ಟೇ ಪ್ಯಾಲೇಸ್ ಗುಟ್ಟೆಹಳ್ಳಿ ನಮ್ಮ ಆಫೀಸು. ಎಸ್, ಅದು ದೊಡ್ಡ ಗಲಾಟೆ ಆಯಿತು. ಅಮಿತಾಬ್ ಫಿಲ್ಮು ಇಲ್ಲಿ ರಿಲೀಸ್ ಆಗಬಾರ್ದು ಅಂತ ಗಲಾಟೆ ಶುರು ಆಯಿತು. ಇದೆಲ್ಲ ಆದಾಗ ಅಲ್ಲಿ ಅದು ಮುಡ್ತು ಅಲ್ಲಿಗೆ ಅಮಿತಾಬ್ಗೆ. ಇದು ಹೇಗಾದ್ರೂ ಮಾಡಿ ಇದನ್ನು ತಣ್ಣಗಾಗಿಸ್ಬೇಕು ಅಂತೇಳಿ ಅವರಿಗೆ ರಾಮನಾಥ್ ಅಂತೇಳಿ, ಶರಪಂಜ ಶಿವರಾಮ್ ಇದ್ದಾರೆ, ರಾಶಿ ಬ್ರದರ್ಸ್. ಹಾಂ, ಅಂದರೆ ರಾಮನಾಥನ್, ಸಿ ಅಂದರೆ ಶಿವರಾಮ್, ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಇಲ್ಲಿ ಇದೆ ಅಲ್ಲ, ಅಂದರೆ ಅಮಿತಾಬ್ ಬಚ್ಚನ್ಗೆ ಫಸ್ಟ್ ಬ್ರೇಕ್ ಕೊಟ್ಟಿದ್ದವರೇನೆ. ಹೌದು, ಬಾಂಬೆ ಟು ಗೋವಾ ಅಂಥದ್ದೇನೋ ಅದು. ಅದಕ್ಕಾಗಿ ಇವರನ್ನು ಇಲ್ಲಿ ಕಳಿಸ್ತಾರೆ, ರಾಯಭಾರಿಯಾಗಿ ಕಳಿಸ್ತಾರೆ. ಕಳಿಸಿ ಹೀಗಾಗಿದೆ, ಅವರು ಕ್ಷಮೆ ಕೇಳಲಿಕ್ಕೆ ರೆಡಿ ಇದ್ದಾರೆ ಅಂತೇಳಿ ಬರ್ತಾರೆ ಅವರು. ಅಮಿತಾಬ್ ಬಚ್ಚನ್ ಪ್ಯಾಲೇಸ್ನಲ್ಲಿ ಮೀಟಿಂಗ್ ಆಗ್ತದೆ. ಮೀಟಿಂಗ್ ಆಗಿ ರಾಜ್ಕುಮಾರ್ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಇದು ಈ ಗಲಾಟೆ ಆಗೋ ಬಗ್ಗೆ ಅದು ಇದೆಲ್ಲ ಅಂತ. ಅವರು ಮಾಲೆ ಹಾಕಿದ್ರು, ಪರಸ್ಪರ ಹಗ್ ಮಾಡಿದರು, ಆಯ್ತು, ಅಲ್ಲಿಗೆ ಮುಗೀತದು. ಅದರ ಹಿನ್ನೆಲೆಯಲ್ಲಿ ಇದ್ದಿದ್ದು ನಾವೊಂದು ಆಗಿನ ಯುವ ಪತ್ರಕರ್ತರು, ಈಗ ಹಿರಿಯ ಪತ್ರಕರ್ತನಾಗಿ ಅದನ್ನು ಹೇಳ್ಕೊಡ್ತಾ ಇದ್ದೇನೆ ಮಾತ್ರ. ಇದು ಬೇರೆ 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 ಈ ಮಕ್ಕಳು ಇಲ್ಲಿ ಹೋಗ್ತಾರಲ್ಲ ಸರ್, ಪುನೀತ್ ಆಗಿರಲಿ, ರಾಘಣ್ಣ ಆಗಲಿ, ಶಿವಣ್ಣ ಆಗಲಿ, ಹೈದರಾಬಾದಿಗೆ ಹೋಗ್ತಾರೆ. ಹೋದಾಗ ಇವರು ಕಿವಿ ಮಾತು ಹೇಳೋದೇನೆಂದರೆ, ನೀವು ಹೋದಾಗ ಕಡ್ಡಾಯವಾಗಿ ಅಲ್ಲಿ ಹಿರಿಯ ನಟನನ್ನು ಭೇಟಿಯಾಗಿ ಕಾಲಿಗೆ ಇದು ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಳ್ಳಿ ಅಂತೇಳಿ ಹೇಳಿ ಕಳಿಸ್ತಾ ಇದ್ದಂತೆ ಸರ್ ಅವರು ಮಕ್ಕಳಿಗೆ. ಒಂದು ಮೊದಲ ಪಾಠ ಅದು. ಹೌದು, ಇವರು ಹೋಗ್ತಾರೆ, ಪುನೀತ್ ಅಂತೇಳಿ ಇಟ್ಕೊಳ್ಳಿ, ಅವ್ರು ಹೋಗ್ತಾರೆ. ಅಲ್ಲೆಲ್ಲ ನಾಗೇಶ್ವರರಾವ್, NTR ಅವರು ಯಾರ್ಯಾರಿದ್ದಾರೆ ಅವರೆಲ್ಲ ಮನೆಗೆ ಹೋಗಿ ಅಥವಾ ಸ್ಟುಡಿಯೋಕ್ಕೆ ಹೋಗಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ಬರ್ತಾರೆ. ಒಂದು ಸ್ಟುಡಿಯೋಕ್ಕೆ ಹೋಗ್ತಾರೆ, ಅಲ್ಲಿ ನಾಗೇಶ್ವರರಾವ್ ಶೂಟಿಂಗ್ನಲ್ಲಿ ಇರ್ತಾರೆ. ಆ ಸ್ಟುಡಿಯೋ ಒಳಗೆ ಬಿಡಲ್ಲ ಪುನೀತನ್ನ, ಅವನು ಗೇಟ್ ಕೀಪರ್ ಬಿಡಲ್ಲ. ಈಗ ಒಂದು ಚೇರ್ ಇತ್ತು, ಅಲ್ಲಿ ಕೂತ್ಕೊಂಡಿರ್ತಾರೆ. ಸ್ವಲ್ಪ ಹೊತ್ತಾದಾಗ ನಾಗೇಶ್ವರ ಓಡ್ಕೊಂಡು ಬರ್ತಾ ಇದ್ದಾರೆ. ಯಾರೋ ಹೇಳಿದಾರೆ ಅವರಿಗೆ, ಪುನೀತ್ ಕಾಯ್ತಾ ಇದ್ದಾರೆ, ರಾಜ್ಕುಮಾರ್ ಮಗ ಕಾಯ್ತಾ ಇದ್ದಾರೆ ಅಂತೇಳಿ ಓಡ್ಕೊಂಡು ಬಂದು ಅವನನ್ನು ಬೈದು ಅವನ ಗೇಟ್ಗೆ ಬಂದು ಯಾರು ಅಂತ ತಿಳ್ಕೊಂಡಿದ್ದೆ. ಅದು ರಾಜಕುಮಾರ್ ಮಗ ಅಂತೇಳುವಾಗ, ಅಲ್ಲ ಸರ್, ನನ್ನ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾನೆ. ಬಿಡಿ ಅವರ ಕೆಲಸ ಅವರು ಮಾಡಿದ್ದಾರೆ ಅಂತ ಪುನೀತ್ ಹೇಳಿ ಮತ್ತೆ ಒಳಗೆ ಕರ್ಕೊಂಡೋಗಿ ಅವರಿಗೆ ಆಧಾರದಲ್ಲಿ ಆತಿಥ್ಯ ನೀಡಿ ಬಂದಿದ್ದ. ಆ ಸುದ್ದಿಯನ್ನು ಇಲ್ಲಿ ಹೇಳಿದಾಗ ಇಷ್ಟೆಲ್ಲ ಆದರೂ ಕೂಡ ಅವನು ಡಿಸ್ಮಿಸ್ ಮಾಡಿಲ್ಲ ಅಂತ ಹೇಳಿದ ಅಪ್ಪಂತರ ರಾಜ್ಕುಮಾರ್ ಹತ್ರ. ಇವನನ್ನು ಅದು ಸೆಕ್ಯೂರಿಟಿ ಅವನನ್ನು ಡಿಸ್ಮಿಸ್ ಮಾಡಲಿಲ್ಲ. ಯಾಕೆ ಅಂತೇಳಿ, ಅದು ಮಾನವತ್ವ ಅಂದರೆ ಅದು, ಮಾನವೀಯತೆ ಅಂದರೆ ಅದು. ಯಾಕಂದರೆ ಅವನ ಡ್ಯೂಟಿ ಅವನು ಮಾಡಿದ್ದಾನಪ್ಪ. ಅಪ್ಪ ಹೇಳೋದು ಏನು ಸರ್, ಯಾರಾದ್ರೂ ರಿಲೇಷನ್ ಹೆಂಗಿತ್ತು? ಪುನೀತ್ ರಾಜ್ಕುಮಾರ್ ರಿಲೇಷನ್, ಹಾಗೇನೆ ಶಿವರಾಜ್ಕುಮಾರ್ ಇವ್ರ ರಿಲೇಷನ್, ಆ ಮಕ್ಕಳಲ್ಲಿ ಮತ್ತು ತಂದೆಯಲ್ಲಿ ರಿಲೇಷನ್ ಹೆಂಗಿತ್ತು? ಪುನೀತ್ ಆರಂಭದಿಂದಲೇ ಬಾಲನಟನಾಗಿರುವಾಗಲೇ ಸಿನಿಮಾಗಳಲ್ಲಿ ಮಾಡಿದವರು. ಅವನು ಆ್ಯಕ್ಟ್ ಮಾಡಿಸಿದ ರೀತಿ ಭಾಳ ಚೆನ್ನಾಗಿತ್ತು. ಹಠ ಹಿಡಿತೆ ಅಂತ ಪುನೀತ್ ಅಪ್ಪನ ಹತ್ರ. ಹಠ ಹಿಡಿದು ನನಗೆ ನಾನು ಮಾಡಲ್ಲ ಅಂತೇಳಿ, ಅದಕ್ಕೆ ಈ ಬೊಂಬೆ ತರಿಸೋದು, ಚಾಕ್ಲೇಟ್ ಕೊಡಿಸೋದು, ಅದಕ್ಕೆ ಹೊನ್ನವಳ್ಳಿ ಕೃಷ್ಣ ಅದೆಲ್ಲ ಒಂದೊಂದು ಏನು ಸಾಫ್ಟ್ ಮಾಡಲಿಕ್ಕೆ ಮಾಡಿ ಆ್ಯಕ್ಟ್ ಮಾಡೋಂಗೆ ಆ ಮೂಡಿಗೆ ತಂದು ಮಾಡಲಿಕ್ಕೆ ಹೊನ್ನವಳ್ಳಿ ಕೃಷ್ಣ ಇರ್ತಾಯಿದ್ರು.
ರಾಜ್ಕುಮಾರ್ ಹಾಗೆ ಆರಾಮಾಗಿ ಕೂತ್ಕೊಂಡಿರ್ತಾ ಇದ್ರು. ಮತ್ತೆ ಹೋಗು ಮಗ ಮಾಡು ಅಂತೇಳಿ ಹೇಳಿದ್ಮೇಲೆ ಆ್ಯಕ್ಟ್ ಮಾಡ್ತಾ ಇದ್ದಾನೆ, ಆರಾಮಾಗಿ ಮಾಡ್ತಾ ಇದ್ದಾನೆ. ಈಗ ರಾಜ್ಕುಮಾರ್ ವ್ಯಾಕ್ಯೂಮ್ ಬಗ್ಗೆ ಹೇಳ, ರಾಜ್ಕುಮಾರ್ ಬಗ್ಗೆ ನಾವು ಮಾತನಾಡ ಮುಗಿಯಲ್ಲ. ಹೌದು. ಸೊ ಸಮಯದ ಅಭಾವ ಇರೋ ಈಗ ಸ್ವಲ್ಪ ಮಾತಾಡೋಣ, ಇನ್ನು ನಾಳೆ ನಾಡ್ದು ಮತ್ತೆ ಬೇಕಾದ್ರೆ ಮಾತಾಡೋದು, ಎಷ್ಟು ಬೇಕಾದ್ರೆ ಮಾತಾಡ್ತಾ ಹೋಗೋಣ ಮಧ್ಯ. ಐ ವಾಂಟ್ ಟು ದಿಸ್ ವ್ಯಾಕ್ಯೂಮ್ ಇದೆಯಲ್ಲ, ರಾಜ್ಕುಮಾರ್ ಇರದಿರುವಂಥ ಒಂದು ಶೂನ್ಯ ಸೃಷ್ಟಿಯಾಗಿದೆಯಲ್ಲ, ಅದ್ರ ಬಗ್ಗೆ ಯಾರಾದರೂ ರಾಜ್ಕುಮಾರ್ ಆ ಶೂನ್ಯವನ್ನು ತುಂಬೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಕನ್ನಡ ಚಿತ್ರರಂಗಕ್ಕೆ ರಾಜ್ಕುಮಾರ್ ಇಲ್ಲದಿರುವುದು ಇದೆಯಲ್ಲ, ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತೆ? ಯಾವತ್ತಿದ್ರೂ ಕೂಡ ದಿಢೀರಂತ ಒಬ್ಬನ ಆಬ್ಸೆನ್ಸಲ್ಲಿ ಅವ್ರು ಇರಬೇಕಾಗಿತ್ತು ಅಂತ ಹೇಳ್ತಾವಲ್ಲ ಸರ್, ಆಗ ಅದು ಸಾಧನೆ ಆಗ. ಕರೆಕ್ಟ್. ರಾಜ್ಕುಮಾರ್ ಅದೇ ಆಗಿರೋದು. ಈಗ ಅಣ್ಣವ್ರು ಇರಬೇಕಾಗಿತ್ತು ಅಂತ ಏನೇ ಒಂದು ಗಲಾಟೆ ಆದಾಗ ಅದು ಯಾರು ಇರಲಿಲ್ಲ. ಆಮೇಲೆ ಅಣ್ಣವ್ರು ಹೋದ್ಮೇಲೆ ನಾವು ಗುರುತಿಗೆ ಹೇಳ್ತಿದ್ವಿ, ಇವರು ಅಂಬರೀಷ್ ಇದ್ದಾರೆ, ವಿಷ್ಣುವರ್ಧನ್ ಇದ್ದಾರೆ ಅಂತೇಳಿ. ಅವ್ರು ಯಾರು ಆ ನೇತೃತ್ವ ವಹಿಸ್ಲಿಕ್ಕೆ, ನಾಯಕತ್ವ ವಹಿಸ್ಲಿಕ್ಕೆ ಯಾರು ರೆಡಿ ಇರಲಿಲ್ಲ. ಮತ್ತು ಇಂಡಸ್ಟ್ರಿ ಕೂಡ ಹೋಗ್ತಾ ಇರಲಿಲ್ಲ ಅವರ, ಅದು ಸಾಧ್ಯನೂ ಇರಲಿಲ್ಲ. ಸಾಧ್ಯನೂ ಇಲ್ಲ. ಈಗ ಪ್ರಸ್ತುತ ಅವರು ಇಬ್ಬರು ಇಲ್ಲ. ಅಲ್ಲಿ ಶಿವಣ್ಣ ಇದ್ದಾರೆ, ಇಲ್ಲಿ ರವಿಚಂದ್ರನ್ ಇದ್ದಾರೆ. ಸೊ ಅವರಿಬ್ಬರಲ್ಲಿ ಯಾರು ನಾಯಕತ್ವ ಅಂತೇಳಿ, ಇಬ್ಬರಲ್ಲಿ ಯಾರು ಇನ್ವೈಟ್ ಹೇಗೆ ಮಾಡ್ಬೇಕು ಸರ್ ಅವ್ರನ್ನ? ನೀವು ನಾಯಕರಾಗಿ ಅಂತ ಕರಿಬೇಕಾ? ಇದೊಂದು ವಿಷ್ಣುವರ್ಧನ್ ಕೇಳಿದ ಪ್ರಶ್ನೆ. ಸರ್ ನೀವು ಯಾಕೆ ಇಡೀ ಇಂಡಸ್ಟ್ರಿ ಒಂದು ಇದರಲ್ಲಿ ಇರಬಾರ್ದು, ನಾಯಕನಾಗಿರ್ಬಾರ್ದು? ನಾನು ನಾಯಕನಾಗಿದ್ದೀನಿ ಸಿನಿಮಾದಲ್ಲಿ, ಅದು ಹೊರತು ನಾನು ಯಾರು ಕರೆಯದೆ ನಾನು ಹೇಗೆ ನಾನೇ ನಾಯಕ ಅಂತ ಘೋಷಿಸಿಕೊಳ್ಳಿ ಅಂತ ಕೇಳಿದರು. ಅದೇ ಎರಡು ಪ್ರಶ್ನೆ ಇವರೇ ಕೇಳ್ತಾರೆ, ಇಬ್ಬರು ಕೇಳ್ತಾರೆ, ನಾಯಕ ಯಾರಿದ್ದಾನಂತ. ಪ್ರತಿ ಗಳಿಗೆಯಲ್ಲೂ ಅಣ್ಣವರ ಆಬ್ಸೆನ್ಸನ್ನು ಎಲ್ಲರೂ ಫೀಲ್ ಮಾಡ್ತಾರೆ ಸರ್. ಅವ್ರ ಮಕ್ಕಳಿಗೂ ಕೂಡ ಆ ರಾಜ್ಕುಮಾರ್ ಸ್ಥಾನ ತುಂಬಕ್ಕಾಯ್ತು ಅಂತ ಅನಿಸುತ್ತಾ ನಿಮ್ಗೆ? ತುಂಬಿದ್ರೋ ಇಲ್ವೋ? ಏನು ಸರ್? ರಾಜ್ಕುಮಾರ್ ಸ್ಥಾನವನ್ನು ತುಂಬುವುದರಲ್ಲಿ ಅವರ ಮಕ್ಕಳು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ? ಕಷ್ಟ ಇದೆ. ಈ ದೊಡ್ಡ ಸ್ಟಾರ್ ಮಕ್ಕಳಾಗಿ ಹುಟ್ಟೋದೇ ಕಷ್ಟ. ರವಿಚಂದ್ರನ್ ಮಕ್ಕಳು ಎಲ್ಲ ಸಾಲಾಗಿದ್ದಾರೆ, ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ. ರವಿಚಂದ್ರನ್ ಅಂತ ಒಬ್ಬ ಸ್ಟಾರ್ ಆ ಮಗನಿಗೆ ಒಂದು ಅವಕಾಶ ಕರೆಕ್ಟಾಗಿ ಮಾಡಿಕೊಡ್ಲಿಲ್ಲ ಅಂದ್ರೆ ಹೇಗೆ ಕೊಡೋದಂದ್ರೆ ಹೇಗೆ? ಅಷ್ಟೇ. ಅದು ರಾಜ್ಕುಮಾರ್ ಸ್ಥಾನ ತುಂಬಲಿಕ್ಕೆ ಸಾಧ್ಯ ಇಲ್ಲ ಸರ್. ಶಿವಣ್ಣ ಅವರ ಸ್ಥಾನ, ಇಲ್ಲಿ ರಾಘಣ್ಣ ಸ್ಥಾನ, ಪುನೀತ್ ಸ್ಥಾನ ಅಷ್ಟೇ. ರಾಜ್ಕುಮಾರ್ ಸ್ಥಾನ ಯಾರು ತುಂಬಕ್ಕಾಗಲ್ಲ, ಸಾಧ್ಯ. ಮತ್ತೆ ಮಾತಾಡೋಣ ನಾಳೆ ನಡೆದು. ಪ್ರಿವೀಕ್ಷಕರೇ, ಎಸ್, ರಾಜ್ಕುಮಾರ್ ಸ್ಥಾನವನ್ನು ಯಾರು ತುಂಬೋದಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಮತ್ತೆ ರಾಜ್ಕುಮಾರ್ ಅವರನ್ನು ನಾವು ಕೆಲವೇ ಶಬ್ದಗಳಲ್ಲಿ ಹಿಡಿದಿಡೋಕ್ಕೆ ಸಾಧ್ಯ ಇಲ್ಲ. ನಾನು ಗಣೇಶ್ ಮಾತಾಡ್ಬೋದು ಅಷ್ಟೇ. ಅದು ಎಂಥ ಮೇರು ವ್ಯಕ್ತಿತ್ವ ಅಂದರೆ, ಅವರು ಶಬ್ದಗಳಿಗೆ ನಿಲುಕದವರು, ಶಬ್ದವನ್ನು ಮೀರಿದವರು. ನಾವು ಅವ್ರನ್ನ ನೋಡುವಾಗ, ರಾಜ್ಕುಮಾರ್ ಅವ್ರನ್ನ ನೋಡುವಾಗ ಅದ್ಭುತ ಅಭಿನೇತ್ರಿ ಅನ್ಬೋದು. ಆ ಮಾನವೀಯತೆ ಅವರ ಇಡೀ ವ್ಯಕ್ತಿತ್ವದ ಭಾಗ ಆಗಿತ್ತು, ಸರಳತೆ ವ್ಯಕ್ತಿತ್ವದ ಭಾಗ ಆಗಿತ್ತು. ಅವರಿಗೆ ಅವರ ಯಶಸ್ಸಿದೆಯಲ್ಲ, ಯಶಸ್ಸು ಎಲ್ಲರಿಗೂ ಒಂದು ಅಹಂಕಾರವನ್ನು ತರುತ್ತೆ. ಆದರೆ ರಾಜ್ಕುಮಾರ್ ಯಶಸ್ಸು ಅವರನ್ನು ಇನ್ನಷ್ಟು ಸರಳರಾಗಿ ಮಾಡಿತ್ತು. ಆದ್ದರಿಂದ ರಾಜ್ಕುಮಾರೇ ಸಾಟಿ. ಅವ್ರ ಬಗ್ಗೆ ಇನ್ನೂ ಮಾತಾಡ್ತೀವಿ. ನಾನು ಗಣೇಶ ಮಾತಾಡ್ತಾ ಇನ್ನೊಂದ್ಸಲ ಮಾತಾಡ್ತೀವಿ. ಎನಿವೆ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಗಣೇಶ್. ಥ್ಯಾಂಕ್ ಯು ಸರ್.